ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ವನಿತಾ. ನನ್ನ ಲಾಸ್ಟ್ ವಿಡಿಯೋಗೆ ಫಸ್ಟ್ ಕಮೆಂಟ್ ಮಾಡಿದ್ದು ಆ್ಯಂಡ್ ಫಸ್ಟ್ ಲೈಕ್ ಮಾಡಿದ್ದು NSCS ಚಾನಲ್ ಅಂತ. ಇವ್ರದ್ದು ಬಂದು ಏನು ಕಾನ್ಸೆಪ್ಟ್ ಅಂದರೆ ಸ್ಟಿಚಿಂಗ್ ಕಾನ್ಸೆಪ್ಟ್ ಆಗಿದೆ. ಬ್ಯೂಟಿಫುಲ್ ಡಿಸೈನ್ಸ್ನೆಲ್ಲ ಸ್ಟಿಚ್ ಮಾಡಿ ಹಾಕಿದ್ದಾರೆ. ಅವ್ರ ಚಾನಲ್ ವಿಸಿಟ್ ಮಾಡಿ ಆ್ಯಂಡ್ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ. 1 to 2 years ಬೇಬಿದು ಕ್ರಾಪ್ ಟಾಪ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಲಾಸ್ಟ್ ವಿಡಿಯೋದಲ್ಲಿ ಜಸ್ಟ್ ಟಾಪ್ ಮಾತ್ರ ನಾನು ಸ್ಟಿಚ್ ಮಾಡೋದು ಅಪ್ಲೋಡ್ ಮಾಡಿದ್ದೆ. ಇವಾಗ ನಾನು ಸ್ಕರ್ಟ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಅಪ್ಲೋಡ್ ಮಾಡ್ತಿದ್ದೀನಿ. ನೀವು ಟಾಪ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಲೈನಿಂಗ್ ಲೆಂತ್ ನಾನು 18+1 ಇಂಚಸ್ ತೊಗೊಂಡಿದ್ದೀನಿ. ಲೈನಿಂಗ್ ಲೆಂತ್ ಉದ್ದ ಆ್ಯಂಡ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇದು ಯಾಕೆ ಅಂತ ಹೇಳಿದರೆ ಎಕ್ಸ್ಟ್ರಾ ಅದು ಮೇಲ್ಗಡೆ ಪಟ್ಟಿಗೆ. ಸೊ ಟೋಟಲ್ ಲೆಂತ್ ಬಂದು ಜಸ್ಟ್ 15 ಅಷ್ಟೇ. ರಿಮೈನಿಂಗ್ ಏನಿದೆ ಅದು ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ಲಾತು ನಾನು ಪಿಂಕ್ ಕಲರ್ ಕಾಂಬಿನೇಷನ್, ಪಿಂಕ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಕ್ಲಾತು 4 ಫೋಲ್ಡಿಂಗ್ ಇಟ್ಕೋಬೇಕು. 4 ಫೋಲ್ಡಿಂಗ್ ಇಟ್ಟು ನಮ್ಮದೇನು ಲೆಂತ್ ಇದೆ 15 ಅಷ್ಟೇ, 15.5. ಸೊ 15.5ಗೆ ನಾನು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಿದೆ 4 ಇಂಚಸ್ಸು ಅದು ಪಟ್ಟಿಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಮ್ಮದು ಲೈನಿಂಗಿಂತ ಇದು ಸ್ಟಿಚಿಂಗ್ ಕ್ಲಾತು ಉದ್ದ ಇರಬೇಕು. ಸೊ ಲೈನಿಂಗ್ ಕಾಣಿಸ್ಬಾರ್ದಲ್ವ, ಅದಕ್ಕೆ. ಸೊ ನಾನು ಈ ರೀತಿ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪ್ಲೀಟ್ಸ್ನ ಹಿಡಿಬೇಕು ನಾವು. ಬೋತ್ ಲೈನಿಂಗ್ ಮತ್ತು ನಾರ್ಮಲ್ ಕ್ಲಾತ್ಗೂ ಕೂಡ ನಾನು ಎರಡಕ್ಕೂ ನಾನು ಪ್ಲೀಟ್ಸ್ ಹಿಡಿತಾ ಇದ್ದೀನಿ. ನೋಡಿ, ಇಲ್ಲಿ ಪಟ್ಟಿ ಬಂದು ಫೋಲ್ಡ್ ಆಗುತ್ತೆ. ಫೋಲ್ಡ್ ಬಂದಾಗ ಲೆಂತ್ ಎಷ್ಟು ಬರುತ್ತೆ ನೋಡಿ. ಫೋಲ್ಡ್ ಆದಾಗ ಟೋಟಲ್ ಲೆಂತು 18 ಬರುತ್ತೆ. ನಾನು ಫಸ್ಟ್ ತೋರಿಸಿದೆ ಟೋಟಲ್ ಲೆಂತ್ ಬಂದು 18+1 ಅಂತ. ಸೊ ಟೋಟಲ್ ಎಲ್ಲ ನಮ್ಮದು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಎಲ್ಲ ಹೋಗಿ ಟೋಟಲ್ 18 ಇಂಚಸ್ ಬರುತ್ತೆ. ಸೊ ಈ ರೀತಿ ಲೈನಿಂಗ್ನ ನಾವು ಪ್ಲೇಟ್ಸ್ ಇಟ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ಏನು ಮೇಲ್ಗಡೆ ಹಾಕ್ತೀವಿ ಬಟ್ಟೆ ಯಾವ್ದು ಚೂಸ್ ಮಾಡಿರ್ತೀವಿ ಅದನ್ನು ಕೂಡ ಲೈನಿಂಗ್ ಹಿಡಿಬೇಕು. ಸೊ ವೇಸ್ಟು ಬಂದು 9 ಇಂಚಸ್ ತೊಗೊಂಡಿದ್ದೀನಿ. ಸೊ ನೋಡಿ, ಇದಕ್ಕೂ ಕೂಡ ನಾವು ಪ್ಲೀಟ್ಸ್ನ ಹಿಡಿಬೇಕು. ಪ್ಲೀಟ್ಸ್ ಯಾವ ರೀತಿ ಹಿಡಿಬೇಕಂದ್ರೆ 9 ಇಂಚಸ್ ಬರಬೇಕು ವಿಡ್ತು. 1 ಫೋಲ್ಡ್ ಮಾಡಿದ್ರೆ 9 ಇಂಚಸ್ ಬರಬೇಕು. 9 ಅಂತ ಅಂದರೆ 18 ಟೋಟಲು. ಸೊ 9 ಇಂಚಸ್ ಬರಬೇಕು ಈ ರೀತಿ 1 ಫೋಲ್ಡಿಂಗ್ ಮಾಡಿದ್ರೆ. ಈ ರೀತಿ ನಾನು ಪ್ಲೀಟ್ಸ್ನ ಹಿಡಿದಿದ್ದೀನಿ ನೀಟಾಗಿ. ನೀವು ಮಾರ್ಕ್ ಮಾಡ್ಕೊಂಡು ಇಟ್ಕೋಬೋದು, ಇಲ್ಲ ನನಗೆ ಹಾಗೆ ಮೆಷರ್ಮೆಂಟ್ ಗೊತ್ತಾಗುತ್ತೆ ಅಂತ ಹಾಗೆಯೇ ಪ್ಲೀಟ್ಸ್ ಹಿಡಿಬೋದು. ಇವಾಗ ಒಳಗಡೆಗೆ ಲೈನಿಂಗ್ನ ಅಟ್ಯಾಚ್ ಮಾಡಬೇಕು. ಒಂದು ಸ್ಟಿಚ್ ಮಾಡ್ಕೊಬಿಡಿ ಫಸ್ಟು. ಈ ರೀತಿ ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕು. ಸೇಮ್ ನಾನು ಏನು ಸ್ಟಿಚ್ ಮಾಡ್ತಾಯಿದ್ದೀನಿ ಇದು ಕೂಡ ದೊಡ್ಡವ್ರಿಗೂ ಕೂಡ ಇದೇ ಪ್ರೊಸೆಸ್ ಇರುತ್ತೆ, ಬಟ್ ಮೆಷರ್ಮೆಂಟ್ಸ್ ಮಾತ್ರ ಚೇಂಜಸ್ ಇರುತ್ತೆ. ಇವಾಗ 9 ಇಂಚಸ್ ಇದೆ. ಪಟ್ಟಿನ ನಾನು ಎಕ್ಸ್ಟ್ರಾ ಇಂಚಸ್ ತೊಗೋತಾ ಇದ್ದೀನಿ, 10 ಇಂಚಸ್ಸು. ಎಕ್ಸ್ಟ್ರಾ ನಾವೇನು ಫೋಲ್ಡ್ ಮಾಡ್ತೀವಿ ಅದಕ್ಕೆ ನಾನು ಎಕ್ಸ್ಟ್ರಾ ಇಂಚಸ್ ತೊಗೊಂಡಿದ್ದೀನಿ. ಸೊ ಟೋಟಲ್ 10.5 ತೊಗೊಳ್ಳಿ. ಸೊ ನಾನು 2 ಲೈನಿಂಗು ಮತ್ತು ಮಟೀರಿಯಲ್ ಪೀಸ್ನ ಎರಡನ್ನೂ ನಾನು ಒಂದೇ ಮೆಷರ್ಮೆಂಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರೀತಿ ಒಂದು ಚಿಕ್ಕದಾಗಿ ಒಂದು 1/2 ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಈ ರೀತಿ ಸ್ಟಿಚ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. ಈ ರೀತಿ ಫುಲ್ಲು ರೌಂಡ್ಗೆ 2 ಕಡೆನೂ ಅರ್ಧ ಇಂಚಸ್ ಬಿಡಬೇಕು. ಬಿಟ್ಟು ಸ್ಟಿಚ್ ಮಾಡಿಕೊಂಡು ಈ ಸೈಡ್ಸ್ನ ಕ್ಲೋಸ್ ಮಾಡ್ಕೋಬೇಕು. ಸಣ್ಣದಾಗಿ ಫೋಲ್ಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಫೋಲ್ಡ್ ಮಾಡಾದಮೇಲೆ ರೌಂಡಾಗಿ ಏನಿದೆ ಸ್ಪೇಸು, ಎಂಟಿ ಸ್ಪೇಸು, ಅಲ್ಲಿಗೆ ಈ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಅರ್ಧ ಇಂಚು ನಾನು ಆಗಲೇ ಹೇಳಿದ್ನಲ್ಲ ಫೋಲ್ಡ್ ಮಾಡಬೇಕು. ಸೊ ಅದಕ್ಕೆ ಅರ್ಧ ಇಂಚು ಬಿಡಬೇಕು.
ಎರಡು ಸೈಡೂ. ಸೊ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊಳ್ಳಿ, ನೀಟಾಗಿ ಕೂರುತ್ತೆ ಪಟ್ಟಿ. ಅರ್ಧ ಇಂಚ್ ನಾನು ಏನು ಬಿಡೋದಕ್ಕೆ ಹೇಳಿದ್ದೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಎರಡು ಸೈಡು. ನೋಡಿ ಫೈನಲ್ ಈ ರೀತಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಎರಡನ್ನು ಫೋಲ್ಡ್ ಮಾಡಬೇಕು. ಇದು ನಾವು ಲಾಡಿ ಪಟ್ಟಿ ಆಗ್ಬೋದು ಅಥವಾ ಎಲಾಸ್ಟಿಕ್ ಹಾಕ್ಬೋದು. ನೋಡಿ ಈ ತುದಿಗೆ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ, 2 ಸ್ಟಿಚ್ ಹಾಕಿದ್ದೀನಿ. ಫಸ್ಟು ಏನು ನಾನು ಕ್ಲೋಸ್ ಮಾಡಿದೆ ಆ ತುದಿ ಒಂದು ಸ್ಟಿಚ್ಚು ಆ್ಯಂಡ್ ಇನ್ನೊಂದು 1/2 ಇಂಚು ಸ್ಪೇಸ್ ಬಿಟ್ಟು ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಅದು ಪಟ್ಟಿ ನೀಟಾಗಿ ಕೂರಲಿ ಒಳಗಡೆ ಸ್ಟಿಚ್ಚು ಅಂತ. ನೋಡಿ ನೀಟಾಗಿ ಕೂರ್ತಿದೆ. ಸೊ ಇಲ್ಲೊಂದು ಸ್ಟಿಚ್ ಹಾಕಿದ್ದೀನಿ 1/2 ಇಂಚಸ್ ಬಿಟ್ಟು. ನೋಡಿ ಒಂದು ಫಸ್ಟು ತುದಿಗೆ ಸ್ಟಿಚ್ ಮಾಡ್ಕೊಬಿಡ್ಬೇಕು, ಆಮೇಲೆ 1/2 ಇಂಚಸ್ಸಿಗೆ ಸ್ಟಿಚ್ ಮಾಡಬೇಕು. 1/2 ಇಂಚಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡಬೇಕು. ಇವಾಗ ಇದನ್ನು ಕ್ಲೋಸ್ ಮಾಡಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇಲ್ಲಿ 4 ಇಂಚಷ್ಟು ಸ್ಪೇಸ್ ಬಿಟ್ಕೋಬೇಕು. ಯಾಕಂದರೆ ನಾವು ಸ್ಕರ್ಟ್ನ ಹಾಕೋದಕ್ಕೆ ಸ್ಪೇಸ್ ಬೇಕು ಅಲ್ವಾ, ಅದಕ್ಕೆ ನಾನು 4.5 ಇಂಚಷ್ಟು ಗ್ಯಾಪ್ ಕೊಟ್ಕೊಂಡಿದ್ದೀನಿ. ಸೊ ಗ್ಯಾಪ್ನ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ಆ ಗ್ಯಾಪ್ವರೆಗೂ ಸ್ಟಿಚ್ ಮಾಡ್ಕೋಬೇಕು ಫುಲ್ ಬಾಟಮಿಂದ. ನೋಡಿ ಈ ರೀತಿ ಸ್ಟಿಚ್ ಮಾಡಿ ಇಷ್ಟು ಗ್ಯಾಪ್ ಬಿಡಬೇಕು.